ಅಜ್ಜಿ ಹೇಳೋಳು, ನಾನು ಸಾಯ್ಬೇಕು ಸುಖ ಕಾಣಬೇಕು ಅಂತ. ಅಂದ್ರೆ ಯಾರೋ ಬರ್ತಾರೆ, ಯಾರೋ ಯಾರು ಬರಲ್ಲ, ಯಾರೋ ಹೆಲ್ಪ್ ಮಾಡಲ್ಲ, ನಿಮಗೆ ನೀವೇ ದಾರಿ ದೀಪ. ನಮ್ಮ ಅಮ್ಮನ ಹತ್ರ ಒಂದೇ ಒಂದು ಚಿನ್ನದ ಸರ ಇತ್ತು. ನಮ್ಮನೇಲಿ ಇದ್ದಿದ್ದಕ್ಕಿಂತ ಸೇಟು ಅಂಗಡಿಲಿ ಗಿರ್ವಿ ಇರ್ತಿದ್ದಿದ್ದೇ ಹೆಚ್ಚು. ನಾನು 5ನೇ ಕ್ಲಾಸ್ ಹುಡುಗ ಇದ್ದಾಗ ಸೇಟು ಅಂಗಡಿಲಿ ಸೀರೆ ಮಡ್ಸಿಡೋದು, ಹೆಣ್ಮಕ್ಳು ಬಂದು ತೆಗೆದೋಗ್ತಾರಲ್ಲ, ಅದನ್ನ 30 ರೂಪಾಯಿ ಸಂಬಳಕ್ಕೆ ಶುರು ಮಾಡಿದ್ವಿ. ವಿದ್ಯೆಯೊಂದೇ ನಮ್ಮನ್ನ ಬೇರ್ಪಡಿಸೋದು. ನಿಮ್ಗೆ ಯಾರು ಗಾಡ್ ಫಾದರ್ ಇಲ್ಲ, ನಾನು ಏನೋ ಒಂದು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ತವಕ ಅಷ್ಟೇ. ಇರೋ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಲಿರುವ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಿಮ್ಮ ಸ್ವಪ್ರಯತ್ನದಿಂದ ನೀವಿರುವ ಪರಿಸ್ಥಿತಿಯಿಂದ ನೀವು ಮೇಲಕ್ಕೆ ಬರಬಹುದು. ಈ ಕ್ಷಣ ಹಿಂಗನ್ನೋ ಅಷ್ಟೊತ್ತಿಗೆ ಇತ್ಲೋ ಆಗ್ಬೋದು, ಅತ್ಲೋ ಆಗ್ಬೋದು ಬದುಕು. ಸೊ ಏನು ಒಂದಷ್ಟು ಕಾಸು ಮಾಡ್ಕೊಂಡ್ಬಿಟ್ರೆ ಅದು ಸೆಟ್ಲ್ ಅಂತನಾ? ಎಷ್ಟೊಂದು ಜನ 60-70 ವರ್ಷ ಆದ್ರೂ ಕೂಡ ನನ್ನ ಲೈಫಲ್ಲಿ ನಾನು ರಿಟೈರ್ ಆಗಕ್ಕಾಗಿಲ್ಲ, ಸೊ ಈಗಲೂ ಕಷ್ಟಪಡ್ತಾ ಇದ್ದೀನಿ, ಈಗಲೂ ದುಡಿತಾ ಇದ್ದೀನಿ, ಬಟ್ ಹೆಂಗ್ ಸರ್ ಇಷ್ಟು ಬೇಗ ರಿಟೈರ್ಡ್ ಆಗಕ್ಕೆ ಸಾಧ್ಯ? ನನ್ನ ಜೀವನ ಬೇರೆ, ನನ್ನ ಕ್ವಶನ್ ಪೇಪರ್ ಬೇರೆ. ನನ್ನ ಕ್ವಶನ್ ಪೇಪರಿಗೆ ನಾನೇ ಉತ್ತರ ಬರ್ಕೋಬೇಕು. 90-95% ಹೂಡಿಕೆ ಮಾಡ್ತಾ ಇದ್ದೀನಿ. ಓಕೆ, 100 ರೂಪಾಯಿ ಬಂದ್ರೆ 90 ರೂಪಾಯಿ ಉಳಿಸ್ತಾ ಇದ್ದೇನೆ. ಜನ ಏನಾಗುತ್ತೆ, 7-8 ವರ್ಷ 10 ವರ್ಷ 35, 38, 40 ತನಕ ಏನಾಯ್ತು ಅಂತ ಗೊತ್ತಿರಲ್ಲ. ಚುಟ್ಕಿ ಹೊಡೆಯೋಷ್ಟರಲ್ಲಿ ಟೈಮ್ ಆಗಿರುತ್ತೆ, 40 ಆಗಿರುತ್ತೆ. ಅವಾಗ ಎದ್ದೇಳ್ತಾರೆ, ಅಯ್ಯೋ ನಾನು ಏನೂ ಮಾಡಿಲ್ವಲ್ಲಪ್ಪ ಅಂತ. ಇನ್ನೊಂದು 10-15 ವರ್ಷ ಹೋದ್ರೆ ಕೆಲ್ಸಗಳು ಆಗ್ಲೇ ನೋಡಿ 40-45 ಕೆಲ್ಸಗಳು ಹೋಗ್ತಿದೆ. ಕೂತ್ಕೊಳ್ಳಿ, ಭಗವಂತ ನಿಮ್ಮನ್ನ ಮನುಷ್ಯನಾಗಿ ಹುಟ್ಟಿಸಿದಾನೆ, ತಲೆ ಕೊಟ್ಟಿದ್ದಾನೆ. ಯು ಸಿಟ್ ಅಂಡ್ ಥಿಂಕ್. ನೀವು ಯೋಚನೆ ಮಾಡಿ, ಒಂಚೂರು ಯೋಚನೆ ಮಾಡಿದ್ರೆ ನಿಮ್ ಎವ್ರಿಥಿಂಗ್ ಸಾರ್ಟ್. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ತಂದೆ ತಾಯಿದೋ ಯಾರ್ದೋ ಹಣ ಬಂದಿರುತ್ತಲ್ಲ, ಅದು ನಿಮ್ಗೆ ಆ ಕೊಡೋದಿಲ್ಲ. ಸೆಲ್ಫ್ ಮೇಡ್, ನಿಮಗೆ ನೀವೇ ಹಣ ಮಾಡ್ಕೋತೀರಾ, ನಿಮ್ಮ ದಾರಿ ನೀವು ಸೃಷ್ಟಿ ಮಾಡ್ಕೋತೀರಲ್ಲ, ಅದು ಕೊಡೋ ಆತ್ಮತೃಪ್ತಿ ಇದೆಯಲ್ಲ, ಅದನ್ನ ಯಾವುದು ಕೊಡೋದಿಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವು ಪ್ರತಿ ಬಾರಿ ರಂಗಸ್ವಾಮಿ ಸರ್ ವಿಡಿಯೋ ಮಾಡಿದಾಗ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಅದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಚಿನ್ನದ ಬಗ್ಗೆ ಆಗಿರ್ಬೋದು, ಅಥವಾ ಶ್ರೀಮಂತರ ದಿನಚರಿ ಬಗ್ಗೆ ಆಗಿರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಜನರ ಮೈಂಡ್ ಸೆಟ್ ಆಗಿರ್ಬೋದು, ಸೇವಿಂಗ್ಸ್ ಬಗ್ಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರದ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಸೊ ನಾನು ಕಮೆಂಟ್ಗಳನ್ನು ಚೆಕ್ ಮಾಡಿದಾಗ ತುಂಬ ಜನ ಕೇಳಿರೋದು, ರಂಗಸ್ವಾಮಿ ಸರ್ ಮೂಲತಃ ಎಲ್ಲಿ ಅವರು, ಸೊ ಅವರು ಓದಿರೋ ಬಗ್ಗೆ ಆಗಿರ್ಬೋದು, ಅವರು ಬೆಳೆದು ಬಂದ ದಾರಿ ಆಗಿರ್ಬೋದು, ಸೊ ಅವರು ಕೂಡ ಬಡತನದ ಕುಟುಂಬದಿಂದ ಬಂದವರ ಅಥವಾ ಹುಟ್ಟಿದಾಗ್ಲೇ ಶ್ರೀಮಂತರಾಗಿದ್ದವರ, ಸೊ ಹೀಗೆ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಕ್ಕೆ ಸೊ ಇವತ್ತು ರಂಗಸ್ವಾಮಿ ಸರ್ ಹತ್ರನೇ ಈ ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಚಿತ್ರ. ಸರ್, ನಮಗೆ ಯೂಟ್ಯೂಬ್ ಅಲ್ಲಿ ನಾವು ಪ್ರತಿ ಸತಿ ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾಗ ನಾನೇ ರ್ಯಾಂಡಮ್ ಆಗಿ ಕಮೆಂಟ್ಸ್ಗಳನ್ನ ಚೆಕ್ ಮಾಡಿದಾಗ ತುಂಬಾ ಜನ ಕೇಳಿರೋ ಪ್ರಶ್ನೆ, ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡು ಎಲ್ಲ ಕೇಳಿದ್ದಾರೆ. ಅದರ ಜೊತೆಗೆ ತುಂಬಾ ಸಾಮಾನ್ಯ ಜನರು ಕೇಳಿರೋದು, ರಂಗಸ್ವಾಮಿ ಸರ್ ಯಾವ ಥರ ಈ ಥರ ಲೈಫನ್ನು ಸೆಟಲ್ ಮಾಡ್ಕೊಂಡ್ರು, ಸೊ ಮೂಲತಃ ಅವ್ರು ಎಲ್ಲಿ, ಅವ್ರು ಹೇಗೆ ಬೆಳೆದು ಬಂದರು ಅಂತ ಒಂದು ಡೀಟೇಲ್ ಆಗಿ ಕೇಳ್ತೀರಾ ಅಂತ ತುಂಬ ಜನ ಕೇಳಿದ್ರು. ಸೊ ನಾನು ಕೇಳ್ಪಟ್ಟಂಗೆ ನೀವು ಪೀಣ್ಯದಲ್ಲಿ ತೀರಾ ಬಡತನದಿಂದ ಮೇಲ್ ಬಂದವರು ಅಂತ ಕೇಳ್ಪಟ್ಟೆ. ಸೊ ಹೆಂಗೆ ಸರ್ ಅಂತ? ಏನಿಲ್ಲ, ನಮ್ಮ ಅಪ್ಪ ಅಮ್ಮನ ಪಾಪ ಅವತ್ತಿಗೆ ಇದ್ದಿದ್ದಷ್ಟು. ಅವತ್ತಿನ ಎಲ್ಲ ಅಪ್ಪ ಅಮ್ಮಂದ್ರಿಗಿದ್ದ ಹಾಗೆ ಹೊಟ್ಟೆಗಾದ್ರೆ ಬಟ್ಟೆಗಿಲ್ಲ, ಬಟ್ಟೆಗಾದ್ರೆ ಹೊಟ್ಟೆಗಿಲ್ಲ ಅನ್ನೋದೇ ಇತ್ತು. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಅಮ್ಮನ ಹತ್ರ ಒಂದೇ ಒಂದು ಚಿನ್ನದ ಸರ ಇತ್ತು. ಚಿನ್ನದ ಬಗ್ಗೆ ಮಾತಾಡೋದಲ್ಲ, ಹಾಗಾಗಿ ಹೇಳ್ತೀನಿ, ಅದು ನಮ್ಮನೇಲಿ ಇದ್ದಿದ್ದಕ್ಕಿಂತ ಸೇಟು ಅಂಗಡಿಲಿ ಗಿರ್ವಿ ಇರ್ತಿದ್ದಿದ್ದೇ ಹೆಚ್ಚು. ಏನೋ ಒಂದು ಸಣ್ಣದು ಅವತ್ತು ಇದಿಲ್ವಲ್ಲ, ನಮ್ಮ ಹತ್ರ ಎಮರ್ಜೆನ್ಸಿ ಫಂಡು ಏನೂ ಇಲ್ಲ. ಯಾವಾಗ ಬೇಕು ಅಂದ್ರೂ ಅದು ಸೇಟು ಅಂಗಡಿಗೆ ಹೋಗೋದು, ಅಡ ಇಡೋದು, ಒಂದಷ್ಟು ದುಡ್ಡು ತೊಗೊಂಬರೋದು, ನಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳೋದು, ಹಾಗೆ ಇತ್ತು. ಸೊ ವಿದ್ಯೆಯೊಂದೇ ನಮ್ಮನ್ನ ಬೇರ್ಪಡಿಸೋದು. ನಾವು ಒಂದಷ್ಟು ಈಗ ಹೆಂಗೆ ನಿಮ್ಮನ್ನ ಯಾವುದು ಮೇಲೆ ಎತ್ತಕ್ಕೆ ಸಾಧ್ಯ? ನಿಮ್ಗೆ ಯಾರು ಗಾಡ್ ಫಾದರ್ ಇಲ್ಲ, ಇನ್ನೇನು ಇಲ್ಲ. ಅವಾಗ ನಿಮ್ಗೆ ಅದು ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ, ಸೆನ್ಸ್ ಆಫ್ ಏನೋ ಒಂದು, ನಾನು ಏನೋ ಮಾಡಬೇಕು, ಈ ಸಮಾಜದಲ್ಲಿ ನಾನು ಹೀಗಿರಬಾರ್ದು, ನಾನು ಏನೋ ಒಂದು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ತವಕ ಅಷ್ಟೇ, ಹಂಬಲ ಅದೊಂದು ಇದ್ದಾಗ ನೀವು ಅದನ್ನು ನಿಮ್ಮ ಹತ್ರ ಇನ್ನೇನಿದೆ? ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಟು ಪ್ರೂವ್ ಯುವರ್ಸೆಲ್ಫ್. ಏನಿದೆ? ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನೀವಿರೋ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಲಿರುವ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಿಮ್ಮ ಸ್ವಪ್ರಯತ್ನದಿಂದ ನೀವಿರುವ ಪರಿಸ್ಥಿತಿಯಿಂದ ನೀವು ಮೇಲಕ್ಕೆ ಬರಬಹುದು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅಷ್ಟೇ ಆಗಿದೆ, ಇನ್ನೇನು ಇಲ್ಲ. ಬಟ್ ನೀವು ಯಾವಾಗ ದುಡಿಯೋದಕ್ಕೆ ಶುರು ಮಾಡಿರೋದು ಸರ್? ಆ ಒಂದು ಪಾಯಿಂಟ್ ಯಾವಾಗ? ಅಂದ್ರೆ ನಾನು ಸೆಟ್ಲ್ ಆಗ್ಬೇಕಪ್ಪ, ಸೊ ನಾನು ದುಡ್ಡು ಮಾಡ್ಬೇಕು. ನನಗೆ ಆ ಸೆಟ್ಲ್ ಅನ್ನೋ ಪದನೇ ನನಗೆ ಅರ್ಥನೇ ಇಲ್ಲ. ಯಾಕಂತಂದ್ರೆ ಏನ್ ಸೆಟಲ್ ಅಂದ್ರೆ ಅರ್ಥ ಏನು? ಈಗ ನನ್ಗೆ 52 ವರ್ಷ, ಐ ಆಮ್ ಸೆಟಲ್ಡ್ ಇನ್ ದಿಸ್ ಅರ್ತ್ ಫ್ರಮ್ ಪಾಸ್ಟ್ 52 years ಅಷ್ಟೇ. ಸೆಟ್ಲ್ ಅಂದ್ರೆ ಅರ್ಥ ಏನು? ಈ ಕ್ಷಣ ಹಿಂಗನ್ನೋ ಅಷ್ಟೊತ್ತಿಗೆ ಇತ್ಲೋ ಆಗ್ಬೋದು, ಅತ್ಲೋ ಆಗ್ಬೋದು ಬದುಕು. ಸೊ ಏನು ಒಂದಷ್ಟು ಕಾಸು ಮಾಡ್ಕೊಂಡ್ಬಿಟ್ರೆ ಅದು ಸೆಟ್ಲ್ ಅಂತನಾ?
ಹಾಗೆಲ್ಲ ಅಲ್ಲ, ಅದು ಜನ ಕೊಡೋ ಡೆಫಿನಿಷನ್. ನಾನು ಅದನ್ನೇ ನಾನು ಹೇಳ್ತೀನಿ, ಡೋಂಟ್ ಫಾಲ್ ಇನ್ ಟು ದ ಡೆಫಿನಿಷನ್ ವಿಚ್ ಕಾಮನ್ ಮ್ಯಾನ್, ಅಂದ್ರೆ ಅತ್ಯಂತ ಹೆಚ್ಚು ಜನ, ಅಂದ್ರೆ ಬಹಳಷ್ಟು ಜನ ಹೇಳಿದ ಡೆಫಿನಿಷನ್ನು ಅದನ್ನ ನೀವು ಸತ್ಯ ಅಂತ ಒಪ್ಕೋಬೇಡಿ. ಸಿ, ಯಾವತ್ತೂ ಅಷ್ಟೇ ಸಮಾಜ ನಿಮ್ಮ ಮನಸ್ಸಿಗೆ ಫೀಡ್ ಮಾಡ್ತಾ ಇರುತ್ತೆ ಒಂದೊಂದಷ್ಟನ್ನ, ನೀವು ಅದನ್ನ ನಿಜ ನಿಜ ಅಂತ ನಂಬ್ಕೊಂಡು ಹೋಗ್ತೀರಾ, ಅದಕ್ಕೆ ನೀವು ಅದನ್ನ ಮೀರಿ ಬೆಳೆಯೋಕ್ಕಾಗೋದಿಲ್ಲ. ಡೋಂಟ್ ಟೇಕ್ ದ ಡೆಫಿನಿಷನ್, ಸಮಾಜ ಹೇಳೋ ಡೆಫಿನಿಷನ್ ನೀವು ಯಾಕೆ ತಗೋತೀರಿ? ವಾಟ್ ಈಸ್ ಸೆಟಲ್? ಏನಿಲ್ಲ. ನಾನು 5ನೇ ಕ್ಲಾಸ್ ಹುಡುಗ ಇದ್ದಾಗ ಸೇಟು ಅಂಗಡಿಲಿ ಸೀರೆ ಮಡ್ಸಿಡೋದು, ಹೆಣ್ಮಕ್ಳು ಬಂದು ತೆಗೆದೋಗ್ತಾರಲ್ಲ, ಅದನ್ನ 30 ರೂಪಾಯಿ ಸಂಬಳಕ್ಕೆ ಶುರು ಮಾಡಿದ್ದು ನಾನು. 10ನೇ ವಯಸ್ಸು, 5ನೇ ಕ್ಲಾಸಲ್ಲಿ ಇದ್ದೆ ಅನ್ಸುತ್ತೆ, ಅವಾಗ ನಾನು ಕೆಲಸ ಶುರು ಮಾಡಿದ್ದು. ಓಕೆ, ಸೊ ಎಲ್ಲಿ ತನಕ ಓದಿದ್ದೀರಾ ಸರ್? ತುಂಬಾ ಕ್ವಶನ್ ಬಂದಿದೆ, ರಂಗಸ್ವಾಮಿ ಸರ್ ಓದಿನ ಬಗ್ಗೆ ಕೇಳಿ ಅಂತ. ಎಸ್, ನಾನು BCom ಮಾಡಿದೆ. ನಂತರ ನಾನು CIA ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್, ಇದು ನಮ್ದು ಏನು ಹೇಳ್ತಾರೆ ಇಂಟರ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೆಂಡಲ್ಲಿ, ಅಲ್ಲಿ IIA ನಾನು CIA ಅಂತ ಸರ್ಟಿಫೈಡ್ ಇಂಟರ್ನಲ್ ಆಡಿಟರ್ ಅಂತ 2001ರಲ್ಲಿ ನಾನು ಅಲ್ಲಿ ಇಂಗ್ಲೆಂಡಲ್ಲಿ ಅದನ್ನ ಮುಗಿಸ್ಕೊಂಡೆ. ಇಲ್ಲಿ ಭಾರತದಲ್ಲಿ ನಾನು BCom ಮಾಡಿದೆ. ಆ ನಂತರ ನಾನು ಇಲ್ಲಿ ಏನು ಹೇಳ್ತಾರೆ ನಮ್ಮ CA ಇನ್ಸ್ಟಿಟ್ಯೂಟಲ್ಲಿ ನಾನು 3 ವರ್ಷ ನಾನು ಇದು ಮಾಡಿದೆ, ಏನು ಹೇಳ್ತಾರೆ ಆರ್ಟಿಕಲ್ಶಿಪ್ ಮಾಡಿದೆ, KS ಮಾಧುಮೂರ್ತಿ ಅಂಡ್ ಕೋ ಅಂತ ಹೇಳಿ. ಅಲ್ಲಿ ಇದನ್ನ ಮಾಡಿಕೊಂಡು ನಾನು CA ಇದರಲ್ಲಿ ಇಂಟರ್ನ್ಶಿಪ್ ಇರೋವಾಗ್ಲೇ ನಾನು ಇದನ್ನು ಮುಗಿಸ್ದೆ, ಮುಗಿಸ್ದೆ. ಫೈನಲ್ ಇನ್ನೊಂದು ಗ್ರೂಪ್ ಇದೆ ಅನ್ನೋವಾಗ ನಾನು ದುಬೈಗೆ ಹೋದೆ. ಇಲ್ಲೊಂದು ಗ್ರೂಪ್ ಮುಗಿಸ್ಕೊಂಡು ಇನ್ನೊಂದು ಗ್ರೂಪ್ ಇದೆ ಅನ್ಬೇಕಾದ್ರೆ ನಾನು ದುಬೈಗೆ ಹೋದೆ. ಅಲ್ಲಿ ಕಾರಣಾಂತರಗಳಿಂದ ನಾನು ಅದನ್ನು ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ದೆನ್ ಐ ವೆಂಟ್ ಬ್ಯಾಕ್ ಟು ಸ್ಪೇನ್ಗೆ ಹೋದಾಗ ಅಲ್ಲಿ ನನ್ನ ಸಂಸ್ಥೆಯ ಮೂಲಕ ನಾನು ಇಂಗ್ಲೆಂಡ್ಗೂ ಎಲ್ಲೋ ಹೋಗ್ತಿದ್ದೆ. ಇಲ್ಲಿ ಇಷ್ಟು ಮಾಡಿದ್ರಿಂದ ನನಗೆ ಅಲ್ಲೊಂದಷ್ಟು ಸಬ್ಜೆಕ್ಟ್ಗಳು ಇದು ಸಿಕ್ತು, ನಮಗೆ ವೈವ್ ಆಫ್ ಮಾಡ್ತಾರೆ ಇಷ್ಟು ಮಾಡಿರೋದ್ರಿಂದ. ಹಾಗಾಗಿ ಅಲ್ಲಿ ನಾನು ಮತ್ತೆ ಇಲ್ಲಿದ್ದಲ್ಲಿ ನಮ್ಗೆ ವ್ಯಾಲಿಡಿಟಿ ಇರಲಿಲ್ಲ, ಹಾಗಾಗಿ ಅಲ್ಲಿ ನಾನು CIA ಮಾಡ್ಕೊಂಡೆ. ಓಕೆ, ಬಟ್ ಈ ಬುಕ್ ಬರೆಯೋ ಆಸೆ ಎಲ್ಲಿಂದ ಶುರು ಆಯ್ತು ಸರ್? ಯಾವಾಗಿಂದ? ನಾನು ತುಂಬಾ ಚಿಕ್ಕ ವಯಸ್ಸಿನಿಂದನೂ ಪುಸ್ತಕ ಬರೀತಾ ಇದ್ದೀನಿ. ಮೇ ಬಿ ಅಂದ್ರೆ ಪುಸ್ತಕ ಅಲ್ಲ, ನಾನು ಬರೆಯೋ ಅಭ್ಯಾಸ ಮೇ ಬಿ 13-14ನೇ ವಯಸ್ಸಿನಿಂದನೂ ನಾನು ಸ್ಟಾರ್ಟ್ ಮಾಡಿದ್ದೆ. ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಬಂದದ್ದು ಈಗ 2017-18ರಿಂದ ನಾನು ಈ ರೀತಿಯ ಪೂರ್ಣ ಪ್ರಮಾಣದ ಬರಹಗಾರ ಆಗಿ ಬದಲು ಮಾಡ್ಕೊಂಡಿದ್ದು. ಓಕೆ, ಬಟ್ ನಾನು ಕೇಳ್ಪಟ್ಟೆ ನೀವು ಬೇಗ ನಿಮ್ಮ ಲೈಫಲ್ಲಿ ರಿಟೈರ್ಡ್ ಆಗಿರೋದು ಬೇಗ ಅಂತ ಹೇಳ್ಕೊಂಡು, ಹೆಂಗ್ ಪ್ಲಾನ್ ಮಾಡಿದ್ರಿ ಸರ್? ಈಗ ಎಷ್ಟೊಂದು ಜನ 60-70 ವರ್ಷ ಆದ್ರೂ ಕೂಡ ನನ್ನ ಲೈಫಲ್ಲಿ ನಾನು ರಿಟೈರ್ ಆಗಕ್ಕಾಗಿಲ್ಲ, ಸೊ ಈಗಲೂ ಕಷ್ಟಪಡ್ತಾ ಇದ್ದೀನಿ, ಈಗಲೂ ದುಡಿತಾ ಇದ್ದೀನಿ, ಅಥವಾ ನಂಗೆ ಈಗಲೂ ಸೇವಿಂಗ್ಸ್ ಅನ್ನುವಂಥದ್ದು ಏನೂ ಇಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲ ಕಡೆ ನಾವು ಕೇಳ್ತಾ ಇರ್ತೀವಿ. ಬಟ್ ಹೆಂಗೆ ಸರ್ ಇಷ್ಟು ಬೇಗ ರಿಟೈರ್ಡ್ ಆಗಕ್ಕೆ ಸಾಧ್ಯ ಆಯ್ತು? ಏನು ಗೊತ್ತಾ ಚಿತ್ರ ಅವರೇ, ನಾನು ನಿಮ್ಗೆ ಈಗಲೇ ಒಂದು ಮಾತು ಹೇಳಿದೆ, ಏನಂತಂದ್ರೆ ಡೋಂಟ್ ಟೇಕ್ ದ ಡೆಫಿನಿಷನ್ ಆಫ್ ಅ ಸೊಸೈಟಿ ಒಂದು ಡೆಫಿನಿಷನ್ ಹೇಳುತ್ತೆ, ಅದು ತಗೋಬೇಡಿ ಅಂತ. ನನಗೆ ಅದು ಗೊತ್ತಿಲ್ಲದೇನೋ ಚಿಕ್ಕ ವಯಸ್ಸಿಗೆ ಅರ್ಥ ಆಗೋಯ್ತು. ಒಂದು 19-20 ವಯಸ್ಸಿಗೆ ಗೊತ್ತಾಯ್ತು, ಅಯ್ಯೋ ಸಮಾಜ ಏನೋ ಡೆಫಿನಿಷನ್ ಆಗುತ್ತೆ, ಏನೋ ಹಣೆ ಪಟ್ಟಿ ಕಟ್ಟುತ್ತೆ, ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ನಂಗೆ ಗೊತ್ತಾಯ್ತು. ಈಗ ನೀವು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ನನ್ನ ಕೇಳಿದ್ದೀರಿ, ಫಾರ್ಮುಲಾ 50-30-20 ನಾನೇ ನಿಮ್ಗೆ ಹೇಳಿದ್ದೀನಿ. 50ರಲ್ಲಿ ನಿಮ್ದೆಲ್ಲ ಹೋಗ್ಬೇಕು, 30ರಲ್ಲಿ ಇದಾಗಬೇಕು, 20% ಉಳಿಕೆ ಮಾಡಬೇಕು, ಇದೆಲ್ಲ ನಾನು ಆ ಫಾರ್ಮುಲಾ ಯಾರೋ ಹೇಳಿರೋದು. ನನ್ನ ಜೀವನ ಬೇರೆ, ನನ್ನ ಕ್ವಶನ್ ಪೇಪರ್ ಬೇರೆ. ನನ್ನ ಕ್ವಶನ್ ಪೇಪರಿಗೆ ನಾನೇ ಉತ್ತರ ಬರ್ಕೋಬೇಕು, ಅರ್ಥ ಆಯ್ತಾ? ಸೊ ನಾನೇನು ಮಾಡಿದೆ, ನಾನು 90-95% ಹೂಡಿಕೆ ಮಾಡ್ತಾ ಇದ್ದೆ. 100 ರೂಪಾಯಿ ಬಂದರೆ 90 ರೂಪಾಯಿ ಉಳಿಸ್ತಾ ಇದ್ದೆ. ನನಗೆ ಖರ್ಚು ಇರ್ತಿರ್ಲಿಲ್ಲ, ನಾನು ವೆರಿ ಸಿಂಪಲ್ ಮ್ಯಾನ್. ನಾನು ನಾನು ಉಳಿಸ್ತಾ ಹೋದೆ. ನಾನು ಜಗತ್ತು ಹೇಳಿದ ಥರ ಯಾವ ಡೆಫಿನಿಷನ್ಗೂ ಇದ್ದದೇ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಬೈಕು, ಕಾರು, ನಾನು ವಿದೇಶದಲ್ಲಿ ಇದ್ದಿದ್ದು, ಯಾರು ನೋಡೋರಿರಲಿಲ್ಲ. ನಿಮಗೆ ಇವತ್ತು ನಾಯ್ಸ್ ಈಸ್ ಸೋ ಮಚ್, ಹೊರಗಡೆಯ ಡಿಸ್ಟ್ರಾಕ್ಷನ್ಸ್ ಎಷ್ಟಿದೆ ಅಂದರೆ ನೀವು ಕಳೆದೋಗೋಕ್ಕೆ ಅಷ್ಟು, ಏನು ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ತಿಂಗಳಿಗೆ ಖರ್ಚು ಮಾಡ್ಬೋದಪ್ಪ. ಏನು 1-2 ಖರ್ಚಿಗೆ ದಾರಿ ಇರೋದು, ಹಾಳಾಗೋದಕ್ಕೆ ಎಷ್ಟೊತ್ತು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಗೆ ಅಷ್ಟೊಂದು ಇದಿದೆ. ನೀವು ಯು ಶುಡ್ ನೋ ಯುವರ್ ಲಿಮಿಟೇಷನ್. ಇಲ್ಲಪ್ಪ, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗ್ಬೇಕು, ನಿಮ್ಮ ಪ್ರಯಾಣದ ಹಾದಿ ನಿಮಗೆ ನಿಖರ ಇದ್ರೆ ನೀವು ಈ ನಾಯ್ಸ್ಗಳಿಗೆ, ಈ ಸದ್ದು ಗದ್ದಲಗಳಿಗೆ ನೀವು ಬಲಿಯಾಗೋದಿಲ್ಲ. ನಿಮ್ದು ನಿಖರತೆ ಇರುತ್ತೆ, ಇಲ್ಲ ನಾನು ಹಿಂಗೆ ಮಾಡಬೇಕು ಅಂತ. ದಟ್ಸ್ ಇಟ್, ಅಷ್ಟೇ. ನಾನು ಸಮಾಜ ಹೇಳಿದ್ದು ಡೆಫಿನಿಷನ್ 20% ಉಳಿಸು, 30% ಉಳಿಸು, ನಾನು 90% ಉಳಿಸ್ತಿದ್ದೆ. ಅರ್ಲಿ ಸ್ಟಾರ್ಟ್ 23 ವಯಸ್ಸಿನಿಂದ ನಾನು ಶುರು ಮಾಡಿದೆ. ಸೊ ಜನ ಏನಾಗುತ್ತೆ, ಆ 7-8 ವರ್ಷ 10 ವರ್ಷ 35, 38, 40 ತನಕ ಏನಾಯ್ತು ಅಂತ ಗೊತ್ತಿರಲ್ಲ. ಚುಟ್ಕಿ ಹೊಡೆಯೋಷ್ಟು ಟೈಮ್ ಆಗಿರುತ್ತೆ, 40 ಆಗಿರುತ್ತೆ. ಅವಾಗ ಎದ್ದೇಳ್ತಾರೆ, ಅಯ್ಯೋ ನಾನು ಏನೂ ಮಾಡಿಲ್ವಲ್ಲಪ್ಪ ಅಂತ. ಇನ್ನೊಂದು 10-15 ವರ್ಷ ಹೋದ್ರೆ ಕೆಲ್ಸಗಳು ಆಗ್ಲೇ ನೋಡಿ 40-45 ಕೆಲ್ಸಗಳು ಹೋಗ್ತಿದೆ. ಅವಾಗ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ, ಒಬ್ಬೊಬ್ಬರನ್ನೇ ಇದು ಮಾಡ್ತಿದ್ದಾರೆ, ನಾನು ಏನೂ ಮಾಡಿಲ್ಲ, ಕೆಲಸ ಹೋಗ್ಬಿಟ್ರೆ ಗತಿ ಏನು ಅಂತ. ಅದನ್ನೇ ನಾನು ಹೇಳೋದು, ನೀವು ಅದನ್ನ ಹೌ ಟು ಪ್ಲಾನ್.
ಜೀವನನ ಪೂರ್ತಿ ಮೊದಲಿಂದನೇ ಕೂತ್ಕೊಂಡು ಮಾಡಬೇಕು. ನಾನು ಅದನ್ನ ಇವತ್ತು ಕ್ರಿಕೆಟ್ ಭಾಷೆಯಲ್ಲಿ ಹೇಳ್ತೀನಿ. ಕ್ರಿಕೆಟ್ ಭಾಷೆಯಲ್ಲಿ ಹೆಂಗೆ ಅಂದ್ರೆ, ನೀವು ಮೊದಲನೇ ಓವರಿಂದನೇ ಚೆನ್ನಾಗಿ ಆಡ್ಕೊಂಡ್ ಬಂದ್ಬಿಟ್ಟಿದ್ರೆ ಅರ್ಥ ಆಯ್ತಾ, ಇದು ಕೊನೆಯಲ್ಲಿ ನಿಮ್ಗೆ ಆಸ್ಕಿಂಗ್ ರನ್ ರೇಟ್ ಅದು ಇದು ಅಂತಾರಲ್ಲ, ಹಿಂಗೆ ಇರುತ್ತೆ. ನಿಮ್ಗೆ ಗೊತ್ತು ಪ್ರತಿ ಓವರ್ 8 ರನ್ ಹೊಡಿಬೇಕು ಅಥವಾ ಪ್ರತಿ ರನ್ 10 ರನ್ ಹೊಡಿಬೇಕು. T20 ಇವತ್ತು ಹಂಗೆ ಆಗ್ಬಿಟ್ಟಿದೆ. 20 ಓವರಲ್ಲಿ 200 ರನ್ ಹೊಡೆದ್ಬಿಟ್ಟಿರ್ತಾರೆ. ಸೊ ನೀವು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಓವರ್ಗೆ 10 ಬರಬೇಕು ಅಂತ, ಈ ಓವರ್ 8 ಬಂತು, ಇಲ್ಲಪ್ಪ ಮುಂದಿನ ಓವರ್ 12 ತಗೋಬೇಕು. ಅವರೇಜ್ ಮಾಡ್ಕೊಂಡು ಹೋದ್ರೆ ಕೊನೆ ಓವರ್ಗೆ 10 ಉಳ್ಕೊಂಡಿರುತ್ತೆ. ಇಲ್ಲ ಅಂತಂದ್ರೆ ನಾನು ಹೇಳಿದ್ದು ಎಕ್ಸಾಂಪಲ್, ಇಲ್ಲ ನೀವು ಚೆನ್ನಾಗಿ ಯಾವ್ದಾರಲ್ಲ ಚೆನ್ನಾಗಿ 20-25 ಹೊಡೆದ್ಬಿಟ್ಟಿರ್ತೀರ ಒಂದು ಓವರ್ ಅಲ್ಲಿ. ಇಲ್ಲ ಮಾಡ್ಕೊಂಡ್ಬಂದ್ರೆ ಲಾಸ್ಟ್ ಓವರ್ ಅಲ್ಲಿ 4 ಬಾಲ್ ಅಲ್ಲಿ 2 ರನ್ನು, 6 ಬಾಲ್ ಅಲ್ಲಿ 1 ರನ್ನು ಹಿಂಗ್ ಉಳ್ಕೊಂಡಿರುತ್ತೆ. ಅಥವಾ 19 ಓವರ್ ಅಲ್ಲೇ ನೀವು ಅದನ್ನ ಮುಗಿಸ್ಬಿಟ್ಟಿರ್ತೀರ. ಸೊ ಯು ಹ್ಯಾವ್ ಟು ಪ್ಲಾನ್, ಆಕ್ಸಿಲರೇಟ್ ಮಾಡಬೇಕು. ನೀವು ಯಾವಾಗ ಅರ್ಲಿ ಪ್ಲಾನ್ ಮಾಡ್ತೀರಿ, ಆರಂಭದಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡ್ಬಿಟ್ಟಿದ್ರೆ ಕೊನೆ ಡೆಪ್ತ್ ಓವರ್ಸು ಅದು ಲಾಸ್ಟ್ ಕೊನೆ ಓವರ್ಗಳಿರುತ್ತಲ್ಲ, ಆಗ ನೀವು ರಿಲ್ಯಾಕ್ಸ್ ಆಗ್ಬೋದು. ವಾಟ್ ಯು ವಾಂಟ್, ಲಾಸ್ಟ್ ಬಾಲಲ್ಲಿ ಎಲ್ಲರೂ ಧೋನಿ ಇರಲ್ವಲ್ಲ, ಲಾಸ್ಟ್ 6 ಬಾಲಲ್ಲಿ 36 ರನ್ ಬೇಕು ಅಂದ್ರೆ ಪ್ರತಿ ಬಾಲು 6 ಹೊಡಿಬೇಕು. ಅಂತ ಸ್ಥಿತಿಗೆ ಬಂದು ಯಾಕೆ ಕೂತ್ಕೋತೀರಾ, ಯಾಕೆ ಅಷ್ಟು ಟೆನ್ಷನ್ ತಗೋತೀರಾ? ಪ್ಲಾನ್ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಓವರ್ಗೆ ಇಷ್ಟು ರನ್ ಬೇಕು ಅಂತ ನೀವು ನೋಡಿ. ನೀವು ಸಾಮಾನ್ಯವಾಗಿ ಒಂದು ಸಿಂಪಲ್ ಆಗಿ ಬಡ್ಜೆಟ್ ಮಾಡ್ಕೊಂಡ್ಬಿಟ್ರೆ, ಟೈಮ್ನ ನಿಮ್ಮ ಲೈಫ್ನ ಬಡ್ಜೆಟ್ ಮಾಡ್ತಿರಲ್ಲ, ಮಾಡ್ಕೊಂಡ್ರೆ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ್ಗೆ ಮದುವೆ ಯಾವಾಗ ಆಗುತ್ತೆ, ತಿರುವುಗಳು ಬದುಕಿನಲ್ಲಿ ಒಂದೊಂದು ತಿರುವುಗಳು ಬರುತ್ತೆ. ಇಂತಿಂಥ ಸಮಯದಲ್ಲಿ ಹಿಂಗಾಗ್ಬೋದು, ಈ ಸಮಯದಲ್ಲಿ ನನಗೆ ಹೆಚ್ಚಿಗೆ ಹಣ ಬೇಕಾಗುತ್ತೆ, ಮಗು ಇಷ್ಟೊತ್ತಿಗೆ ಈಗ ಹೋಗುತ್ತೆ, ಇಲ್ಲಿಗೆ ಹೆಚ್ಚಿಗೆ ಹಣ ಬೇಕಾಗುತ್ತೆ, ಇಲ್ಲಿ ಬೇಕಾಗುತ್ತೆ, ಈ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು, ಟರ್ಮ್ ಇನ್ಶೂರೆನ್ಸ್ ಇರಬೇಕು, ದೊಡ್ಡದು. ಇಡೀ ಜೀವನಕ್ಕೆ ಅದು ನಿಮ್ಗೆ ಅದು ಪ್ಯಾಚ್ ಆಗೋಯ್ತು, ನಿಮ್ಮನ್ನ ಅದು ಕವರ್ ಮಾಡ್ಬಿಡ್ತು. ಅದಾದ ನಂತರ ನಿಮಗೆ ಗೊತ್ತು ಆಯ್ತು 60-65 ಅದಕ್ಕೆ ರಿಟೈರ್ಮೆಂಟ್ ಇರುತ್ತೆ. ರಿಟೈರ್ಮೆಂಟ್ ಆದ್ರೆ ನಾನು ಆಲ್ಮೋಸ್ಟ್ ಎಷ್ಟು ವರ್ಷ ಬದುಕ್ಬೋದು, ನನ್ನ ಮಾಸಿಕ ಖರ್ಚೆಷ್ಟು, ವಾರ್ಷಿಕ ಖರ್ಚೆಷ್ಟು. ಸೊ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಅಂದ್ರೆ ಇವತ್ತು ನನಗೆ 1 ಲಕ್ಷ ಬೇಕು ಅಂದ್ರೆ ಇನ್ನು 20 ವರ್ಷ ಬಿಟ್ಟು ನೋಡಿದ್ರೆ ಅದು ನಿಮ್ಗೆ 2-2.25 ಲಕ್ಷ ಬೇಕಾಗ್ತಿರುತ್ತೆ. ಅದೇ ಜೀವನ ನಡೆಸಕ್ಕೆ ಇದೇನೇನು ಉತ್ತಮವಾದ ಜೀವನ ಅಲ್ಲ. 1 ಲಕ್ಷದಲ್ಲಿ ಇವಾಗ ಏನ್ ಜೀವನ ನಡೆಸ್ತಿದ್ದೀರಿ, ಇನ್ನು 15 ವರ್ಷ 20 ವರ್ಷ ಬಿಟ್ರೆ 2.5 ಲಕ್ಷ ಬೇಕು ಅದೇ ಜೀವನ ನಡೆಸಕ್ಕೆ ಅಲ್ವಾ. ಸೊ ಅದನ್ನ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಅದನ್ನೆಲ್ಲ ನೀವು ಪ್ಲಾನ್ ಮಾಡಿ ಎಷ್ಟು ಬೇಕು ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ಟು ಬಿ ಅಂಬಾನಿ ಆರ್ ಅದಾನಿ. ನೀವೇನು ಅಂಬಾನಿ ಅದಾನಿ ಆಗ್ಬೇಕಾಗಿಲ್ಲ. ನೀವು ಅಷ್ಟು ಮಾಡಕ್ಕೆ ಎಷ್ಟು ಕೋಟಿ ನೀವು ಹಣನ ನೀವು ಒಂದು ಫಂಡ್ ಕ್ರಿಯೇಟ್ ಮಾಡಿದ್ರೆ ಸಾಕು ಅನ್ನೋ ನಿಖರತೆ ಬಂದ್ರೆ, ನಾನು ಹೇಳನಲ್ಲ ಇಷ್ಟು ರನ್ ಇದೆ, ಸೊ ಬಾಲ್ ಎಷ್ಟು ಓವರಲ್ಲಿ ಎಷ್ಟು ರನ್ ಹೊಡಿಬೇಕು. ಸೊ ಯಾರು ಮಾಡಲ್ಲ, ಜನ ಯೋಚನೆ ಮಾಡಲ್ಲ, ಸುಮ್ಮನೆ ಬೇಕಾಬಿಟ್ಟು ಜೀವನ ನಡೆಸ್ತಾ ಇರ್ತಾರೆ. ಅದಲ್ಲ, ಕೂತ್ಕೊಳ್ಳಿ, ಭಗವಂತ ನಿಮ್ಮನ್ನ ಮನುಷ್ಯನಾಗಿ ಹುಟ್ಟಿಸಿದಾನೆ, ತಲೆ ಕೊಟ್ಟಿದ್ದಾನೆ. ಸಿಟ್ ಅಂಡ್ ಥಿಂಕ್, ನೀವು ಯೋಚನೆ ಮಾಡಿ. ಒಂಚೂರು ಯೋಚನೆ ಮಾಡಿದ್ರೆ ನಿಮ್ ಎವ್ರಿಥಿಂಗ್ ಸಾರ್ಟ್. ನೋಡಿ ನಾನು ಯಾವಾಗಲೂ ಹೇಳ್ತೀನಿ, ಉತ್ತರವಿಲ್ಲದ ಪ್ರಶ್ನೆಗಳೇ ಇಲ್ಲ. ಮೆಜಾರಿಟಿ ಆಫ್ ದ ಉತ್ತರ ನಿಮ್ಮ ಪ್ರಶ್ನೆಲೇ ಇರುತ್ತೆ. ಪ್ರಶ್ನೆನೇ ನೀವು ಸರಿಯಾಗಿ ಕೇಳ್ಕೊಳ್ಳಲ್ವಲ್ಲ, ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಳಲ್ವಲ್ಲ. ಆಮೇಲೆ ಯಾರನ್ನೋ ನೋಡಿ ಏನೋ ನೋಡಿ ಅವನೇನೋ ದೊಡ್ಡ, ನಾನು ಯಾವ ದೊಡ್ಡ ಮನುಷ್ಯ ಅಂತ ನಾನು ಕೂಡಿಸ್ಕೊಂಡು ಕೇಳ್ತೀರಾ? ಎಂಥದ್ದೇನಿಲ್ಲ. ನಿಮಗೆ ಆ ಒಂದು ಸಣ್ಣ ಪರಿಜ್ಞಾನ ಇದ್ದು ಬಿಟ್ರೆ ಸಾಕು. ಏನೂ ಇಲ್ಲ, ಯಾರು ಇಲ್ಲಿ ದೊಡ್ಡವರು ಚಿಕ್ಕವರು ಅದೆಲ್ಲ ನಮ್ಮ ಎಗೈನ್ ಹೇಳೋದಲ್ಲ, ಅದು ಸಮಾಜ ಹಾಕೋದು, ಅದನ್ನೆಲ್ಲ ನಂಬಲೇಬೇಡಿ. ನೀವು ಯಾರೂ ಇಲ್ಲ, ನೀವು ಬದಲಾಗ್ಬೋದು. ಇಫ್ ಯು ಆರ್ ಅಂಡರ್ 30, 25, 26, 27 ನಿಮ್ಮ ಏಜ್ ಆಗಿದ್ರೆ ಕೇಳಬಾರ್ದು ಅಂತಾರೆ, ಹಾಗಾಗಿ ನಿಮ್ಮ ಏಜ್ ಕೇಳ್ತಿಲ್ಲ. ನೀವು ಮನಸ್ಸು ಮಾಡಿ ಅದೊಂದು ಕೂತ್ಕೊಂಡು ಫಾರ್ಮ್ಯಾಟ್ ಮಾಡಿ ಕೂತ್ಕೊಳ್ಳಿ. ಪುಟ್ ಅಪ್ ಸಮ್ ಟೈಮ್. ಯಾವುದೋ ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ದಿನ 2 ಗಂಟೆಗೆ ಒಂದು ವಾರ ಮಾಡಿಬಿಟ್ರೆ, ನೀವು ಒಂದು 10ರಿಂದ 12 ಗಂಟೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ, ನಿಮ್ಮ ರೋಡು, ನಿಮ್ಮ ಪಾತ್, ನಿಮ್ಮ ಜೀವನದ ರಸ್ತೆ ಏನಿದೆ ಅದೇನು ಅನ್ನೋದು ಒಂದು ಸ್ಪಷ್ಟತೆ ನಿಮಗೆ ಬಂದ್ಬಿಡುತ್ತೆ. ಮುಗಿದೋಯ್ತಪ್ಪ. ಎಷ್ಟು ಓವರ್ ಇದೆ, ಎಷ್ಟು ರನ್ ಬೇಕು ತಾನೇ ಮಾಡೋದು. ಎಲ್ಲ ಸ್ಟಾಟಿಸ್ಟಿಕ್ಸ್ ಅವ್ರು ಕೂತ್ಕೊಂಡು ಏನು ಮಾಡ್ತಾರೆ ಹೇಳ್ತಾರೆ, ಆಸ್ಕಿಂಗ್ ರನ್ ರೇಟ್ ಇಷ್ಟು ಅಂತ ಹೇಳ್ತಾರೆ. ಹಾಗೆ ನಿಮಗೆ ನೀವೇ, ಇಲ್ಲಿ ಯಾರೂ ಇಲ್ಲ ನಿಮಗೆ ಬೇರೆಯವರು, ನೀವೇ ಕೂತ್ಕೊಂಡು ಮಾಡಬೇಕು. ಮಾಡ್ಕೊಳ್ಳಿ ಅಷ್ಟೇನೇನಿಲ್ಲ. ಅದರಲ್ಲಿ ಏನು ನಾನು ಹೇಳ್ತೀನಲ್ಲ, ಅದೇನೋ ಮ್ಯಾಜಿಕ್ಕು ವಂಡರ್ ಅದು ಯಾವುದಿಲ್ಲ ಚೈತ್ರ ಅವರೇ. ಮ್ಯಾಜಿಕ್ಕು ವಂಡರು ಏನೂ ಇಲ್ಲ. ಕಷ್ಟಪಡಬೇಕು. ನಮ್ಮ ಅಜ್ಜಿ ಹೇಳೋಳು, ನಾನು ಸಾಯ್ಬೇಕು ಸುಖ ಕಾಣಬೇಕು ಅಂತ. ಅಂದ್ರೆ ಯಾರೋ ಬರ್ತಾರೆ, ಯಾರೋ ಯಾರು ಬರಲ್ಲ, ಯಾರೋ ಹೆಲ್ಪ್ ಮಾಡಲ್ಲ, ನಿಮಗೆ ನೀವೇ ದಾರಿ ದೀಪ. ನಾನು ಪದೇ ಹೇಳ್ತಿರ್ತೀನಿ. ಐ ರಿಯಲೈಸ್ಡ್ ಇಟ್ ವೆರಿ ಅರ್ಲಿ ಇನ್ ಮೈ ಲೈಫ್. ನಾವು ಮಾಡ್ಕೋಬೇಕು. ದಾರಿಲಿ ಒಳ್ಳೊಳ್ಳೆ ಸ್ನೇಹಿತರು ಬಂಧುಗಳು ಸಿಗ್ತಾರೆ. ನಾನು ಅದ್ರ ಬಗ್ಗೆ ತೀರಾ ಕ್ರಿಟಿಕಲ್ ಆಗಿ ಯಾರೂ ಇಲ್ಲ, ನಾವು ಒಬ್ಬರೇ ಅಂತಲ್ಲ. ಇವತ್ತಿನ ನನ್ನ ಪರಿಸ್ಥಿತಿಗೆ 100 ಜನರದ್ದು ಕೊಡುಗೆ ಇದೆ, ಯಾರ್ಯಾರ್ದೋ ಋಣ ಇದೆ, ಯಾರೋ ಒಂದು ತುತ್ತು ಅನ್ನ ಹಾಕಿರ್ತಾರೆ, ಎಲ್ಲವೂ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬೈ ಅಂಡ್ ಲಾರ್ಜ್ ನಿಮಗೆ ಬೇಕಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವೇ ಮಾಡ್ಕೋಬಹುದು. ನಾನು ಸಜೆಷನ್ ಕೊಡ್ಬೋದು ನಿಮ್ಗೆ. ಈಗ ಚೈತ್ರ ಅವರೇ ಎದ್ದೇಳ್ಬೇಕು, ಚೈತ್ರ ಅವರೇ ಮಾಡ್ಕೋಬೇಕು, ಚೈತ್ರ ಅವ್ರ ಬದುಕು ಚೈತ್ರ ಅವ್ರಿಗೆ ಗೊತ್ತೇ ಹೊರತು ನನಗೇನು ಗೊತ್ತು?
ಅಲ್ವಾ? ಸೊ ಅದನ್ನು ಕೂತು ಆ ಪ್ಲಾನ್ ಮಾಡ್ಬೇಕಾದ ನೀವು, ಆ ದಾರಿ ನಿಮ್ದು, ಆ ವೇಳೆ ನಿಮ್ದು, ಆ ವೇಳೆ ನಿಮ್ ವೇಳೆ ನಾನ್ ಕಳಿಯಕ್ಕಾಗಲ್ಲ, ನಿಮ್ ವೇಳೆ ನೀವೇ ಕಳಿಬೇಕು, ನಿಮ್ ದಾರಿನ ನೀವೇ ನಡಿಬೇಕು. ನಿಮ್ ಬದಲಾಗಿ ನಾನು ನಡೆಯಕ್ಕಾಗಲ್ಲ, ನಿಮ್ ಬದಲಾಗಿ ನಿಮ್ ವೇಳೆ ನಾನ್ ಕಳಿಯಕ್ಕಾಗಲ್ಲ. ಕೆಲವೊಂದೆಲ್ಲ ಹೈಲಿ ಎಕ್ಸ್ಕ್ಲೂಸಿವ್ ನೀವೇ ಮಾಡಬೇಕು. ನಾವು ಅಂದ್ರೆ ಈಗ ಫುಟ್ಬಾಲು ಕ್ರಿಕೆಟು ಎಲ್ಲ ನೋಡಿದಾಗ ಕೋಚ್ ಕೆಲಸ ಏನು, ಅವ್ನು ಅಲ್ಲೆಲ್ಲೋ ಕೂತ್ಕೊಂಡು ಕೋಚ್ ಮಾಡಿರ್ತಾನೆ ಅಲ್ಲ. ಆದ್ರೆ ಕ್ರಿಕೆಟ್ ಆಟದ ಸಮಯದಲ್ಲಿ ಅವನು ಗ್ರೌಂಡ್ ಒಳಗಡೆ ಹೋಗಕ್ಕಾಗಲ್ಲ. ಅವ್ನು ಅಲ್ಲೆಲ್ಲೋ ಕೂತ್ಕೊಂಡು ಅವತ್ತೆಲ್ಲ ಹೇಳ್ಕೊಟ್ಟಿದ್ದೆ, ಏನಪ್ಪ ಗ್ರೌಂಡಲ್ಲಿ ಹಿಂಗೆ ಆಡ್ತಾ ಇದ್ದಾರೆ ಇವರು ಅಂತ ಕೈ ಇಸ್ಕೋಬಹುದು ಅಥವಾ ಚೀರ್ ಮಾಡ್ಬೋದು. ಅಷ್ಟು ಬಿಟ್ಟು ಅವನಿನ್ನೇನೂ ಮಾಡೋಕ್ಕಾಗಲ್ಲ. ಹಾಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಬೋದು, ಮಾತಾಡ್ಬೋದು. ಆದರೆ ಅದು ಇಂಪ್ಲಿಮೆಂಟ್ ಮಾಡೋದು ಗ್ರೌಂಡ್ಗೆ ಇಳಿದಾಗ ನೀವೇ ಅಷ್ಟೇ. ಸರ್, ಈಗ ಕೊನೆಯದಾಗಿ ಕೇಳಬೇಕು ಅಂತಂದ್ರೆ ಆ ಪೀಣ್ಯ ಅಲ್ಲಿಂದ ಸೊ ಇಲ್ಲಿ ತನಕ ನಿಮ್ಮ ಜರ್ನಿಯನ್ನು ನೋಡಿದಾಗ ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದೀರಾ ಸರ್? ತುಂಬ 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 ಮನಸ್ಸಿಗೆ ತುಂಬ ಖುಷಿ ಇದೆ. ನಾನು ಹೇಳಿದ್ನಲ್ಲ, ಯಾವಾಗಲೂ ಅಷ್ಟೇ ನಾವು ಏನಾದರೂ ಆಯಿತು. ಸಣ್ಣದೊಂದು ಉದಾಹರಣೆ ಹೇಳ್ಬಿಡ್ತೀನಿ. ನನ್ನ ಮಗಳಿಗೆ ನಿನ್ನೆ ಮೊನ್ನೆ ತನಕನೂ ಪಾಪ ಅವಳಿಗೆ ಗ್ಯಾಸ್ ಮೇಲೆ ನೀರು ಕಾಯಿಸೋದು ಕೂಡ ಬರ್ತಿರ್ಲಿಲ್ಲ. ಆಯ್ತಾ, ಮನೇಲಿ ಇಷ್ಟೆಲ್ಲ ಅಡುಗೆ ಮಾಡ್ತಾರೆ, ಕೊಡ್ತಾರೆ, ತಿಂತಾಳೆ, ಆರಾಮಾಗಿ ಹೋಗ್ತಾಳೆ. ಮೊನ್ನೆ ಒಂದಿನ ಅವಳೇ ನೀರು ಕಾಯಿಸ್ಬಿಟ್ಟು ನೀರು ತೊಗೊಂಬಂದು ನನಗೊಂಚೂರು ಕೊಟ್ಲು. ಅಪ್ಪ ಕುಡಿ ಅಂತ. ನಾನು ಕುಡಿದ್ಬಿಟ್ಟು ಹಂಗೆ ಇಟ್ಟೆ. ಹೇಗಿದೆ ಅಂತ ಕೇಳಿದ್ಲು. ಬಿಸಿನೀರು ಇನ್ನೇನಿರುತ್ತೆ, ನಾನು ನೀರು ಕಾಯಿಸಿದ್ದು ಒಂದು. ಅರ್ಥ ಆಯ್ತಾ? ಯಾಕೆಂದ್ರೆ ಮನುಷ್ಯಗೆ ನಾನು ಮಾಡಿದ್ದು ಸೆಲ್ಫ್ ಅಕಂಪ್ಲಿಷ್ಮೆಂಟ್ ಇರುತ್ತಲ್ಲ, ನಿಮ್ಗೆ ತಂದೆ ತಾಯಿದೋ ಯಾರ್ದೋ ಹಣ ಬಂದಿರುತ್ತಲ್ಲ, ಅದು ನಿಮ್ಗೆ ಆ ಕಿಕ್ಕು ಕೊಡೋದಿಲ್ಲ. ಸೆಲ್ಫ್ ಮೇಡ್, ನಿಮಗೆ ನೀವೇ ಹಣ ಮಾಡ್ಕೋತೀರಾ, ನಿಮ್ಮ ದಾರಿ ನೀವು ಸೃಷ್ಟಿ ಮಾಡ್ಕೋತೀರಲ್ಲ, ಅದು ಕೊಡೋ ಆತ್ಮತೃಪ್ತಿ ಇದೆಯಲ್ಲ, ಅದನ್ನ ಯಾವುದು ಕೊಡೋದಿಲ್ಲ. ಯಾವುದೇ ಸೆಲ್ಫ್ ಮೇಡ್ ವ್ಯಕ್ತಿ ನೋಡಿ, ಅಂದ್ರೆ ಯಾರಿಗೂ ನೀವು ಋಣ ಇಲ್ಲ, ಯಾರು ನಿಮ್ಗೆ ಗಾಡ್ ಫಾದರ್ ಇಲ್ಲ, ಯಾರ್ದು ನೀವು ಏನ್ ಹೇಳ್ತಾರೆ ಸಹಾಯ ತಗೊಂಡಿಲ್ಲ. ಕಷ್ಟನೋ ಸುಖನೋ ನೀವೇ ಕಷ್ಟಪಟ್ಟು ನೀವು, ನಾನು ಹೇಳದ್ನಲ್ಲ, ಯಾವುದು ಕಂಪ್ಯಾರಿಸನ್ ಬೇಡ. ನಾವು ಹೆಂಗಿದ್ವಿ, ಹೇಗಾಗಿದ್ದೀವಿ, ಆ ನಮ್ಮ ಜೊತೆ ನಾವು ಕಂಪೇರ್ ಮಾಡ್ಕೋಬೇಕು. ನಾವು ಯಾರೋ ಅದಾನಿ ಅಂಬಾನಿನೋ ಇನ್ನೊಬ್ಬನೋ ನೋಡಿ ಎಲ್ಲರೂ ಸಚಿನ್ ತೆಂಡೂಲ್ಕರ್, ಎಲ್ಲರೂ ಕೊಹ್ಲಿ, ರೋಹಿತ್ ಅಥವಾ ಅದಾನಿ ಅಂಬಾನಿ ಆಗಕ್ಕಾಗಲ್ಲ. ನಾವು ಯಾರ ಜೊತೆ ಕಂಪೇರ್ ಮಾಡ್ಕೋಬಾರ್ದು. ಅದೊಂದು ನಂದು ಪ್ರಥಮ ನಿಯಮ. ನಾನು ಹೇಗಿದ್ದೆ ಕಳೆದ ವರ್ಷ, ಈ ವರ್ಷದಲ್ಲಿ ಹೇಗಾಗಿದ್ದೀನಿ, ಹೋದ ವರ್ಷಕ್ಕಿಂತ ಈ ವರ್ಷ ನಾನು ಉತ್ತಮನ, ಕಳೆದ ತಿಂಗಳಿಗಿಂತ ನಾನು ಉತ್ತಮನ. ನಮ್ಮ ಜೊತೆ ನಮ್ಮನ್ನು ಕಂಪೇರ್ ಮಾಡಿ ನೋಡ್ಕೊಂಡಾಗ ನಾನು ಎಲ್ಲಿದ್ದೆ, ನಾನು ಎಲ್ಲಿ ಬಂದಿದ್ದೀನಿ ಅಷ್ಟೇ ನಾನು ಮಾಡ್ಕೊಳ್ಳೋದು. ಆವಾಗ ನೋಡಿದಾಗ, ಆ ದಾರಿ ನೋಡಿದಾಗ ಖಂಡಿತ ಆತ್ಮತೃಪ್ತಿ ಇದೆ. ಓಕೆ, ಬಟ್ ನೀವು ಮಗಳ ಬಗ್ಗೆ ಹೇಳಿದ್ದಕ್ಕೆ ಸರ್ ಒಂದು ಕ್ವಶನು. ಸೊ ಈಗ ಮಗಳು ಅಂತ ಬಂದಾಗ ಅವ್ರ ಲೈಫ್ನ ನೀವು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿದ್ದೀರಾ, ಅಥವಾ ಈಗ ನೀವು ಕಷ್ಟಪಟ್ರಿ, ಸೊ ಮಗಳು ಕೂಡ ಕಷ್ಟಪಡಬಾರ್ದು ಅನ್ನುವಂಥದ್ದು ಇದೆಯಾ, ಅಥವಾ ಈಗ ಮಕ್ಕಳು ಅವರ ಆಸ್ತಿನ ಮಾಡ್ಕೋಬೇಕು ಅಂತ ಹೇಳ್ತಾರೆ? ಸೊ ನಿಮ್ಮ ಒಂದು ಐಡಿಯಾ ಏನು? ಐಡಿಯಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ಚೈತ್ರ ಅವರೇ, ನಾವು ಎಷ್ಟು ಮಾಡಿಕೊಟ್ರು ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗಲೂ ಹೇಳ್ತೀನಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವರು ಯೋಗ್ಯರಾಗಿದ್ರೆ ನಿಮ್ಮ ಆಸ್ತಿ ಬೇಕಿಲ್ಲ, ಅವ್ರು ಅಯೋಗ್ಯರಾಗಿದ್ರೆ ನೀವೆಷ್ಟೇ ಮಾಡಿಟ್ಟಿದ್ರು ಅವರು ಉಳಿಸಲ್ಲ, ಕಳೆದು ಬಿಡ್ತಾರೆ. ಹಾಗಾಗಿ ಆಮೇಲೆ ಈಗ ತಾನೇ ನಾನು ನಿಮ್ಗೆ ಹೇಳಿದೆ ಸೆಲ್ಫ್ ಅಕಂಪ್ಲಿಷ್ಮೆಂಟ್ ಅಂತ. ನೀವು ಎಷ್ಟೇ ಸ್ಪೂನ್ ಫೀಡ್ ಮಾಡಿ ಅದಕ್ಕೆ ಅವ್ರಿಗೆ ಬೆಲೆ ಇಲ್ಲ, ನೀವೆಷ್ಟು ಮಾಡಿದ್ರೂ ಬೆಲೆ ಇಲ್ಲ. ಯಾವಾಗ ತನ್ನದಲ್ಲದ ಪರಿಶ್ರಮಕ್ಕೆ ಫಲಿತಾಂಶಗಳು ಸಿಕ್ಕುತ್ತೆ, ಅದು ಮೈಂಡಲ್ಲಿ ರಿಜಿಸ್ಟರ್ ಆಗಲ್ಲ, ಅದು ಇಟ್ಸ್ ಎ ನಾಯ್ಸ್, ಅದು ಬರೀ ನಾಯ್ಸ್, ಗದ್ದಲಾಗಿ ರಿಜಿಸ್ಟರ್ ಆಗುತ್ತೆ. ನಿಮ್ದು ನೀವು ಸೆಲ್ಫ್ ಮೇಡ್, ನೀವು ಒಂದೇ ಒಂದು ನಿಮ್ ದುಡ್ಡಲ್ಲಿ 10 ರೂಪಾಯಿ ಕೊಟ್ಟು ಒಂದು ವಸ್ತು ತಗೊಳ್ಳಿ, ನಂದು ಪ್ರೀತಿ ನಿಮ್ಗೆ ಅದ್ರಲ್ಲಿ ಹುಟ್ಟಿರುತ್ತೆ. ಅದು ಸೆನ್ಸ್ ಆಫ್ ಓನರ್ಶಿಪ್ ಇರುತ್ತೆ ಅದ್ರ ಮೇಲೆ. ಅಪ್ಪನೋ ಅಮ್ಮನೋ ಯಾರೋ ನಿಮ್ಗೆ ಐಫೋನ್ ತಂದು ಕೊಟ್ಟರು, ಅದು ಎಲ್ಲೋ ಬಿಸಾಕಿರ್ತೀರ, ಯಾಕಂದ್ರೆ ಅದು ನಿಮ್ಮ ಪರಿಶ್ರಮದಿಂದ ಬಂದಿದ್ದಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ನಾನು ನನ್ನ ಮಗಳನ್ನ ಹಂಗೆ ಬೆಳೆಸ್ತಾ ಇದ್ದೀನಿ, ಎಲ್ಲರೂ ಅದೇ ರೀತಿನೇ ಮಾಡ್ಬೇಕಾದ್ದು. ಹಂಗಂತೇಳಿ ನೀವು ಅವ್ರಿಗೆ ಕಂಫರ್ಟ್ ಕೊಡಬಾರ್ದು ಅಂತಲ್ಲ. ಅವರು ವಿದ್ಯಾಭ್ಯಾಸಕ್ಕೆ, ನಮಗೆ ವಿದ್ಯಾಭ್ಯಾಸಕ್ಕೆ ಇರಲಿಲ್ಲ, ನಾವು ಲೋನ್ ಮಾಡ್ಕೊಂಡ್ವಿ. ಈಗ ನನ್ನ ವಿದ್ಯಾಭ್ಯಾಸಕ್ಕೆ ಲೋನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ, ಈಗ ಯಾವತ್ತಿನ ಕಂಡೀಷನ್ ಬೇರೆ, ಇವತ್ತಿನ ಕಂಡೀಷನ್ ಬೇರೆ, ಪ್ರಶ್ನೆ ಪತ್ರಿಕೆಗೆ ತಕ್ಕನಂಗೆ ನಾವು ಉತ್ತರಗಳಾಗುತ್ತೆ. ಹಾಗಾಗಿ ಇವತ್ತಿಗೆ ನಾನು ಸಾಲ ಮಾಡ್ಕೊಂಡು ಓದು ಅವಳಿಗೆ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಹ್ಯಾವಿಂಗ್ ಸೆಡ್ ದಟ್, ಸುಮ್ಮನೆ ಬೇಕಾಬಿಟ್ಟಿ ಕಂಫರ್ಟ್ ಕೊಡೋ ಅವಶ್ಯಕತೆನೂ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೊತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಡಿಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಟ್ರಿ ಆ್ಯಂಡ್ ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ನಮಸ್ಕಾರ, ಒಳ್ಳೆಯದಾಗಲಿ. ಸರ್, ನೋಡಿದ್ರಲ್ವಾ ಸ್ನೇಹಿತರೆ, ಸೊ ರಂಗಸ್ವಾಮಿ ಸರ್ ಬಗ್ಗೆ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದಷ್ಟು ಎಪಿಸೋಡ್ಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.